ಸುಶೀಲಕ್ಕ ಒಟ್ಟ ಕಂಡಿಲ್ ಬಿಡು ನೀನು. ಏನಯ್ಯವ ಪತ್ತಿನೇ ಇಲ್ಲಲ್ಲ ನಂದು ಬಿಡು. ನೀನೇನು ಈ ಮನಿಂದ ಆ ಮನಿ, ಆ ಮನಿಯಿಂದ ಈ ಮನಿ, ಮತ್ತೇನ ಈ ಕಡೆ ನಾನಗರ ಬದುಕು ಬಾಳ ಇರ್ತಾವ, ಕೆಲಸ ಬದುಕು ಇರ್ತಾವಲ್ಲ, ಹಂಗಾಗಿ ಕಂಡಿಲ್ಲ ಅನಿಸ್ತತಿ. ನೀನ್ ಬಿಡು ಈ ಮಗನ್ ಮನಿ ಆ ಮಗನ್ ಮನಿ ಬಲೆ ಜೋರದಿ. ಅಯ್ಯಯ್ಯೋ ಏನ್ ಜೋರ ಏನ ಬಿಡಯವ, ನನ್ ಬಾಳೆ ಬೆಂಡಿ ಗೆದ್ದತಿ. ಏನ್ ಹೇಳ್ತಿ ಏನ್ ಕೇಳ್ತಿ. ಅದು ಬಿಡು. ಅಲ್ಲ ಇಷ್ಟೊಂದು ಕುಳ್ಳ ಯಾಕಿವು ಇಷ್ಟೊಂದು? ನನ್ ಸೊಸಿನ ಇಟ್ಟು ಸುಡಾಕ. ಯವ್ವ ಹಂಗ್ಯಾಕಂತೀಯ? ಪಾಪ ನಿನ್ ಸೊಸಿ ಎಲ್ಲ ಕೆಲಸ ಮಾಡ್ತಿತ್ತಲ್ಲ, ಹಂಗ್ಯಾಕಂತಿ? ಕೆಲಸ ಮಾಡಿದ್ರೆ ಒಡ್ ತುಂಬತನು ಯವ್ವ. ಎಲ್ಲ ಹಾಳು ಮಾಡ್ತತಿ. ಹರಿದಿದ್ದು ಯಾಡು ಹೆಣ್ಣ. ಏನು ಯಾಡು ಹೆಣ್ಣ ಆಗ್ಯಾವು. ಮುಂದೆ ಅವ್ರಿಗೆ ಕೊಟ್ಟು ಕಳ್ಸೋದು ಹೇಳಯ್ಯವ್ವ. ಅವ್ರ ಹಿಂದ ಈಡನೆ ಆಸ್ತಿ ಕೊಟ್ಟು ಕಳ್ಸ್ಬೇಕು. ಹೆಣ್ಮಕ್ಳು ಮದುವೆ ಮಾಡಿ ಕಳ್ಸ್ಬೇಕು. ಹೋಗಿ ಹೋಗಿ ಯಾಡು ಹೆಣ್ಣ ಆಡ್ದಾಳ. ಅದ ಗಂಡಿ ಏನಾರ ಹಡ್ದಿದ್ದ ಅಂದ್ರ ಈಡಗೆ ಆಸ್ತಿ ಬರ್ತಿತ್ತವ. ಹೆಣ್ಣಿನ ಕಡೆಯವ್ರ ಮದುವೆ ಮಾಡಿ ಕೊಟ್ಟಿರ್ತಿದ್ರು. ಏನು ಮಾಡ್ಬೇಕು? ಹಣೆ ಬರ. ಯವ್ವ ಬರೇ ಒಂದು ಕುಳ್ಳು ಎದಕ್ಕಂತ ಕೇಳಿದ್ದಕ್ಕೆ ಇಷ್ಟು ಮಾತಾಡುದ? ನಮ್ಮ ಮನ್ಯಾಗ ಗ್ಯಾಸ್ ಪಾಸು ಜಾಸ್ತಿ ಹಚ್ಚಂಗಿಲ್ವ. ಖರೇನು ಒಂದೊಂದು ರೂಪಾಯಿನೂ ಕೂಳಿ ಇಡ್ಬೇಕು. ಅದಕ್ಕ ಇವ ಕುಳ್ಳು ತಗೊಂಡು ಅಡಿಗೆ ಮಾಡ್ತವಿ ಒಲಿ ಮೇಲೆ. ರೊಟ್ಟಿ ಪಲ್ಯ ಅನ್ನ ನೀರ್ ಕಾಸುದು ಎಲ್ಲದಕ್ಕೂ ಕುಳ್ಳ ಬೇಕು ನಮಗ. ಮತ್ತೆ ಗ್ಯಾಸ್ ಗ್ಯಾಸ ಸಿಲಿಂಡರ್ ಅದಾವು. ಅದ ಬ್ಲ್ಯಾಕ್ ನಂಗ ಮಾರ್ತೀನಿ. ಯಾರಿಗಾರ ಕಮ್ಮಿ ಬಿದ್ದಿರ್ತತಲ್ಲ ಕೊಡ ಸುಶೀಲಕ್ಕ ಅಂದ್ರೆ 100-200 ರೂಪಾಯಿ ಇಸ್ಕೊಂಡು ಕೊಟ್ಟು ಬಿಡ್ತಾನೆ. ನಮಗ್ ಗ್ಯಾಸ್ ಒಂದು 4 ತಿಂಗಳರ ಬರ್ತತಿ. ಪುಣ್ಯ ಮಾಡಿ ಬಿಡವಾ. ನೀ ಹೇಳ್ದಂಗೆ ಕೇಳ್ತಾರ ನಿಮ್ ಮನ್ಯಾಗ ಮಕ್ಕಳು. ಸ್ವಸ್ತ್ಯಾರು ನಿಂದ ಮಾತು ನಿಂದ ಬಾಯಿ ನಿಂದ ಕೈ. ನಮ್ಮ ಮನೆಗೆ ಹಂಗಲ್ಲಲ್ವಾ. ಸ್ವಸ್ತ್ಯಾರು ಹೆಂಗ್ ಹೇಳ್ತಾರ ಕೇಳ್ಕೊಂಡು ಬಿದ್ದಿರ್ಬೇಕು. ನಮ್ದು ಒಂಥರ ನಾನೇ ಬರಬಿಡು. ಕೇಳಿಲ್ಲ ಅಂದ್ರೆ ಬಿಡೋರು ಯಾರು? ಹಂಗಲ್ಲ ಬಡದ್ ಬಾಯಿಗೆ ಹಾಕೊಂಡ್ಬಿಡ್ತಾನೆ. ಮತ್ತೇನವ ಸಮಾಚಾರ ಸುಮಿತ್ರಕ್ಕ? ಏನಿಲ್ಲ. ಅದು ಒಂದು ಕಂಪನಿ ಐತಿ, ಫೈನಾನ್ಸ್ ಕಂಪನಿ. ಅಲ್ಲಿ ರೊಕ್ಕ ಕಟ್ಟಿದ್ರೆ ಡಬಲ್ ಆಕೇತಂತ. ಡಬಲ್ ಆಕೇತಿ? ನಿಂಗೆ ಹೇಳದ ನೆನಪಿಲ್ಲ ನೋಡು ನನಗ. ಅಂದ್ರ ತಿಂಗಳ 10,000 ರೂಪಾಯಿ 6 ತಿಂಗಳ ಕಟ್ಟಿದ್ರ 6 ತಿಂಗಳ ಬಿಟ್ಟು ಅಂದ್ರ ಕರೆಕ್ಟ್ 1 ವರ್ಷಕ್ಕೆ ಡಬಲ್ ಆಗಿ ನಮ್ ಕೈಗೆ ರೊಕ್ಕ ಸೇರ್ತದಂತ. ಈಗ ನಾವು ತಿಂಗಳ 10,000 ರೂಪಾಯಿ 6 ತಿಂಗಳ ಕಟ್ಟಿದ್ವಿ ಅಂದ್ರೆ ಮುಂದೆ ಒಂದು 6 ತಿಂಗಳ ಬಿಟ್ಟು 1,20,000 ರೂಪಾಯಿ ಕೊಡ್ತಾರಂತ. ಯವ್ವಾ ದುಡ್ದಿದ್ದೆಲ್ಲ ಏನಲ್ಲ, ಇಟ್ಟಿದ್ ರೊಕ್ಕ ಇಟ್ಟಲ್ಲೇ ಡಬಲ್ ಆಗಿ ಬರ್ತತಿ. ಅಂದ್ರೆ ಯಾಕೆ ಕಟ್ಟಬಾರ್ದು? ಅದಕ್ಕೆ ಒಂದು 10,000 ರೂಪಾಯಿ ಕಟ್ಟಬೇಕು ಅಂತ ಮಾಡೇನಿ. ಆದ್ರೆ ಏನ್ ಮಾಡ್ಬೇಕು? ರೊಕ್ಕ ಇಲ್ಲ. 8,000 ರೂಪಾಯಿ ಏನೈತಿ, ಇನ್ನ ಒಂದ್ 2,000 ರೂಪಾಯಿ ಕಮ್ಮಿ ಬಿದ್ದತಿ. ಸುಶೀಲಕ್ಕ ನಿಂಗೆ ಹಿಂಗೆ ಕೇಳ್ತಾನೆ ಅಂತ ತಪ್ಪು ತಿಳ್ಕೊಬೇಡ. ಯಾಕಂದ್ರೆ ನಮ್ಮ ಮನೆಯ ಪರಿಸ್ಥಿತಿ ನಿಂಗೂ ಗೊತ್ತಲ್ಲವ. ಹಂಗಾಗಿ ಹೇಳಕ್ ಕುಂತಾನಿ. ಒಂದ್ 2,000 ರೂಪಾಯಿ ಸಾಲ ಕೊಡ, ಮುಂದಿನ ತಿಂಗಳಂದ್ರೆ ಕೊಟ್ಬಿಡ್ತೀನವ. ಖರೇನು ನನ್ನ ನಾಣೆಗೂ ಕೊಟ್ಬಿಡ್ತಾನಿ. 2,000 ರೂಪಾಯಿನ? ಇಲ್ಲ ಸುಮಿತ್ರಕ್ಕ, ಸುಳ್ಳ ಯಾಕೆ ಅನ್ಬೇಕು? ನನ್ನ ಕಡೆನೂ ರೊಕ್ಕಿಲ್ವಾ? ಸುಳ್ಳು ಹೇಳ್ಬೇಡ. ನಿನ್ ಕಡೆ ಪೇಂಡಿ ಗಟ್ಲೆ ರೊಕ್ಕ ಇರ್ತಾವು, ಎಲ್ಲರಿಗೂ ಗೊತ್ತಿದ್ದ ಮಾತೈತಿ. ಒಟ್ಟು ಕೊಡು, ಬಡ್ಡಿ ಅನ್ಕೊಳ್ವಾ. ಸುಳ್ಳ ಹಂಗ ಕೊಡ್ಬೇಡ. ಅಲ್ಲ ಬಡ್ಡಿ ಹಂಗಂತ ಹೇಳಾಕುಂತಿ, ಆದ್ರ ನೀನು ಟೈಮಿಗೆ ಅಸಲು ಬಡ್ಡಿ ಕೊಡ್ಲಿಲ್ಲ ಅಂದ್ರ ಮತ್ ನಾನು ಭಾಳ ಕೆಟ್ಟಾಗಬೇಕಾಕೇತಿ. ಕೆಟ್ಟಾಗದೇನವಾ? ಈಗ ವತಾವತಿ ಹಚ್ಚಿ ನನ್ನ ಮಗ ಕೇಳಿ ಇಸ್ಕೋಬಹುದು ಬಿಡು. ಆದ್ರ ಸ್ವಸ್ಥ್ಯರು ಕೇಳ್ಬೇಕಲ್ವಾ? ಮನೆಯಿಂದ ಓಡಿಸಿದ್ರಿ ಎಲ್ಲಿ ಹೋಗ್ಲೆ ನಾನು? ಆಟಕ್ಕೂ ನಿಜ ಹೇಳ್ಬೇಕಂದ್ರ ನಮ್ಮ ಅವಿನಾಶ ಸುಚಿತ್ರ ಒಂದ್ ಮಟ್ಟಿಗೆ ಒಳ್ಳೆಯವರೇ. ಖರೇನು. ನಾ ಇಷ್ಟು ದಿನ ಏನು ಮಾಡಿದ್ರು ಎಲ್ಲ ಮುಚ್ಕೊಂಡು ಈಗ ಚಂದಾಗಿ ನೋಡ್ಕೊಳಕ್ ಕುಂತಾರ. ಅವ್ರ ಹತ್ರ ಜಗಳ ಮಾಡಕ್ ನಂಗೆ ಇಷ್ಟ ಇಲ್ವಾ ರೊಕ್ಕದ ಸಂಬಂಧ. ಹಂಗಾಗಿ ನಿಂಗೆ ಕೇಳಕ್ ಕುಂತಾನೆ. ಮುಂದಿನ ತಿಂಗಳ ಕೊಟ್ಟು ಬಿಡ್ತಾನೆ. 2,200 ರೂಪಾಯಿ ಕೊಡ್ತೇನವ. ಈಗ ಸದ್ಯ ಕೊಟ್ಟು ಸಹಾಯ ಮಾಡು. ಆಟ ಅಲ್ಲ ಕೊಡ್ತಾನೆ. 2,000 ರೂಪಾಯಿ ಕೊಡ್ತಾನೆ. ಬಡ್ಡಿ ಸೇರಿಸಿ ಕೊಡ್ಬೇಕು. ಇಲ್ಲಾಂದ್ರೆ ಮತ್ತೆ ನೋಡು ನನ್ನ ಕೆಟ್ಟ ಕೋಪ ನೋಡ್ಬೇಕಾಕೇತ್ ನೀನು. ಪುಣ್ಯ ಬರ್ಲೇಕ ನಿನಗೆ. ಪುಣ್ಯ ಬರ್ಲಿವಾ? ಬಿಕನಾಸಿ ಬಿತ್ರಿ ಬಾರ ಇಲ್ಲಿ. ಏನ್ರಿ ಅತ್ತೀರ? ಏನಿಲ್ವಾ, ನಿನ್ನ ಗಂಡ ಅವಾಗಿಟ್ಟು ಇವಾಗಿಟ್ಟು ಖರ್ಚಿಗೆ ರೊಕ್ಕ ಕೊಟ್ಟಿರ್ತಾನಲ್ಲ, ಅವೆಲ್ಲ ಸೇರಿಸಿ ಒಂದ್ 2,000 ರೂಪಾಯಿ ಮಾಡಿ ತಗೊಂಬಂದು ಕೊಡು. ಅತ್ತೀರ ನನ್ ಕಡೆ ಎಲ್ಲಿಂದ ಬರ್ಬೇಕ್ರಿ ರೊಕ್ಕ? ಅವಾಗಿಟ್ಟು ಇವಾಗಿಟ್ಟು ಯಾವಾಗ ಕೊಡ್ಬೇಕ್ರಿ ಅವರು? ಹೌದಲ್ಲ, ನನ್ನ ಮಗ ಕೊಡಂಗಿಲ್ಲ. ಆದ್ರೆ ನಿಮ್ಮಪ್ಪ ಮೊನ್ನೆ ಹಬ್ಬಕ್ಕ ಉಂಡಿ ಕೊಡಕ್ ಬಂದಾಗ ಕೈಯಾಗ ರೊಕ್ಕ ಕೊಟ್ಟ. ನಾನ್ ನೋಡನಿ ಕೊಡಿ, ಇರ್ಲಿ ಏನಾಗಂಗಿಲ್ಲ. ಆ ರೊಕ್ಕ ಕೊಡು. ಅತ್ತೀರ ನಮ್ಮಪ್ಪ ನನಗಂತ ಕೊಟ್ಟಿದ್ರಿ ಅತ್ತೀರ, ಅದನ್ನ ನಾನ್ ನಿಮಗ್ ಹೆಂಗ್ ಕೊಡ್ಲಿ? ನನ್ನ ಮಕ್ಳಿಗ ನನಗ ಅರಿಬಿ ಇಲ್ಲಂದ್ರೆ ಏನಾರ ತಗೊಳಕಂತ ಕೊಟ್ಟ ನಮ್ಮಪ್ಪ. ಹೋದ್ಸಲ ಬಂದಾಗನು ಹಂಗ ಮಾಡಿ ಇಸ್ಕೊಂಡ್ಬಿಟ್ರಿ. ಈ ಸಲದರ ನಮಗಿರ್ಲಿ ಬಿಡ್ರಿ ಅತ್ತೀರ. ನನ್ನ ಮಗಳು ಎಷ್ಟೋ ದಿನ ಅದ ಯವ್ವ ಪಾನಿಪುರಿ ಬಂಡಿ ಬಂದಾಗ ಒಂದು ಪಾನಿಪುರಿ ಕೊಡ್ಸು ಅಂತ ಹೇಳಿ ನೀವರ ತಿನ್ನಿಸ್ಲಿಲ್ಲ. ಈ ಸಲ ನಮ್ಮಪ್ಪ ಕೊಟ್ಟು ಹೋಗಿದ್ ರೊಕ್ಕದಾಗರ ತಿಂತವಿ ಬಿಡ್ರಿ ಅತ್ತೀರ. ಹಂಗ್ ಮಾಡ್ಬೇಡ್ರಿ. ಪಾನಿಪುರಿ ಮತ್ತೇನ್ ಬೇಕು ಹೇಳು? ಸಗಣಿ ಬ್ಯಾಡದ? ಸಗಣಿ ತಿನ್ರಿ ಇಬ್ರು ಕುಂತು. ಬುದ್ಧಿ ಬೆಟ್ಟಕ್ಕೇತಿ. ಪಾನಿಪುರಿ ತಿಂತಾಳಂತಿಕಿ ಮಗಳು, ಈಕಿ ಕೊಡಿಸ್ಬಿಡ್ತಾಳಂತಿಕಿ. ನೀನು ನಮ್ಮ ಮನೆಗೆ ಬಂದು ಸೇರ್ಕೊಂಡಿರೋದಲ್ದೆ ಮತ್ತೆ 2 ಎಣ್ಣೆ ಉಡ್ಸಿ ಅವ್ರದ್ದು ಖರ್ಚು ಮಾಡ್ಬೇಕು. ಎಲ್ಲ ನಮ್ಮ ತಲೆ ಮೇಲೆ ಹೇರ್ಬಿಟ್ಟಿ. ನಮ್ದು ಹಣೆ ಬರ ಏನು ಮಾಡ್ಬೇಕು? ಬಿಟ್ಟಿ 3 ಹೊತ್ತು ತಿಂತೀರಿ. ಮತ್ ನಿಮ್ಗ ಕೈಯಾಗ ಖರ್ಚಿಗೆ ರೊಕ್ಕ ಬೇಕನು? ಹೂವ ಏಟರ ಇರ್ಬೇಕು ನಿಮ್ದು. ನಾ ಹಿಂಗಿದ್ದಾಗ ನೀವು ಹಿಂಗ ತಿನ್ಬೇಕು ಹಂಗ್ ಮಾಡ್ಬೇಕು ಅಂತ ರೊಕ್ಕ ಕದ್ದು ಮುಚ್ಚಿ ಖರ್ಚು ಮಾಡಕೊಂತೀರಿ. ಇನ್ನ ಇರೇತನ ನಿಮ್ ಕೈಯಾಗ ಕೊಟ್ಬಿಟ್ರಿ ಏನ ಬಿಡು, ತೊಳೆದು ಗುಡಿಸಿ ಗುಂಡಾಂತರ ಮಾಡಿಟ್ಬಿಡ್ತೀರಿ. ಈಗೇನು 2,000 ರೂಪಾಯಿ ಕೊಡ್ತೀಯಾ ಏನ? ಒಲಿಗ್ ತಣ್ಣೀರ್ ಹಾಕ್ಬಿಡ್ಲಾ? ಉಪವಾಸ ಶೆಟ್ಟಿ ಬೇಕಾಕೇತ್ ನೋಡು ನೀನು ನಿನ್ನ ಮಕ್ಳು. ಹೆಂಗಂದಿ? ಅತ್ತೀರ ಹಂಗ್ ಮಾಡ್ಬೇಡ್ರಿ ಅತ್ತೀರ. ಈ ಸಲಾರ ನಮಗ್ ಕೊಡ್ರಿ ಅತ್ತೀರ. ಆತ ನಿಮ್ಮಪ್ಪ ಏಟ್ ಕೊಟ್ಟಾನ ರೊಕ್ಕ? ಅತ್ತೀರ 2,100 ರೂಪಾಯಿ ಕೊಟ್ಟಾನ್ರಿ. ಆತ 2,000 ರೂಪಾಯಿ ನಂಗೆ ಕೊಡು, ನಂಗೆ ಬೇಕಾಗೈತಿ ಅರ್ಜೆಂಟ್. ಮ್ಯಾಲಿನ 100 ರೂಪಾಯಿ ತಲ ನೀನು ನಿನ್ನ ಮಕ್ಳು ಬೇಕಾದ ತಿನ್ರಿ. ಏನ ಉಳಿದ್ರ ಕೊಡ್ಬೇಕು ಅನ್ಸಿದ್ರೆ ಕೊಡ್ರಿ ಅತ್ತೀರ. ಆತ 2,100 ರೂಪಾಯಿನೂ ಕೊಡಕಬೇಕು. ಇಲ್ಲಾಂದ್ರೆ ಕಪಾಳ ಗಡ್ಡಿ ಕೊಡ್ತೀನಿ ಒಂದು. ತಾಂಬಾ ಲಗುನ. ಹ್ಞೂ ರೀ.
ನೋಡ್ದನು ಸ್ವಸ್ತ್ಯಾರನ ಹಿಂಗತೆ ಬಿಗುತ್ನ್ಯಾಗ ಇಟ್ಕೋಬೇಕು ಅಂದ್ರ ತೀರ ಆತು ಬಿಡು. ತೀರ ಆತು ಅಂದ್ರ ನೋಡು ನಿನ್ನ ಗತಿ ಆದಾಗ ನಂಗೂ ಬರ್ತತಿ. ಆಟಕ್ಕೂ ಹೊಲ ಮನಿ ಎಲ್ಲ ನನ್ನ ಗಂಡನು ಈಗ ನನ್ನ ಕೈಯಾಗ ಅದಾವು. ಈ ಮನಿ ಹೊಲ ಮನಿ ನನ್ನ ಹೆಸರ್ಲಿ ಅದಾವು ಅಂತ ಹಿಂಗ ಅದಾಳಾಕಿ. ತವ್ರ ಮನ್ಯಾಗ ನೋಡೋರ್ ದಿಕ್ಕಿಲ್ಲ, ಅತಿಯಮ್ಮ ಸೇರಂಗಿಲ್ಲ ಹಂಗಂತ ಹಿಂಗತೆ ಅದಾಳಾಕಿ. ಇಲ್ಲಾಂದ್ರ ನನ್ನ ತಲೆ ಮೇಲೆ ಹತ್ತಿ ಕುಂತು ಮೆರವಣಿಗೆ ಮಾಡ್ತಾಳಾಕಿ. ಅಲ್ಲ ನಾವಾಗೇ ಬಾಂಧನಿ ಇದು ತನ ಮಾಡುದು. ಬ್ಯಾಂಕಿಗೆ ಹೋಗಿ ರೊಕ್ಕ ಕಟ್ಟ ಬರ್ಬೇಕು, ಲಗು ಲಗುನ ಬರ್ರಿ. ಅತ್ತೆನ ಕಿಮ್ಮತ್ತಿಲ್ಲ ಬಿಡು ನಿನಗ. ಬೇಷದಿ ನೀನು. ಯಾಕ್ರಿ ನನಗೆ ಯಾಕ್ರಿ ಅಂತೀರಿ ನೀವು? ನಂಗ ಕಿಮ್ಮತ್ ಕೊಡುದು ತಗೊಳುದು ಎಲ್ಲ ಗೊತ್ತೈತಿ. ನಿಮ್ ಕೆಲಸ ನೀವು ನೋಡ್ಕರಿ. ನಿಮ್ ಸೊಸಿ ಎಲ್ಲ ನಾನು ನೀವು ಅನ್ಕೊಂಡಂಗೆಲ್ಲ ಅನಸ್ಕೊಳಕ ಆಕಿಗೇನೋ ತಲೆ ಕೆಟ್ಟತಿಯ ಅಂದಂಗ ಅನಸ್ಕೊಂತಾಳ, ಓಡಿಸ್ಕೊಂತಾಳ. ನನಗೆ ಯಾಕೆ ಬರ್ಬೇಡ್ರಿ ನೀವು. ಅಯ್ಯಯ್ಯ ಬಟ್ರ ಕಪ್ಪಿ ಅದ್ ಏಟರ ಬಾಯ್ ಮಾಡಿ ಅಯ್ಯವ. ಅತ್ತೆರ ನಾ ಬಸ್ ಸ್ಟ್ಯಾಂಡ್ ಕಡೆ ಹೋಗಿ ನಿಂತಿರ್ತಾನೆ, ಲಗುನ ಬರ್ರಿ. ಬ್ಯಾಗ್ ಒಂದ್ ಮರ್ತ ನೋಡ್ ನಾನು. ಒಬ್ರು ಮನೆಯಾಗ ಒಂದೊಂದರ ರಾಡಿ ಬಿಡಯಕ. ಲಗುನ ರೊಕ್ಕ ಕೊಡು, ನಾ ಹೊಕ್ಕನಿ. ತಡಿ ಬನ್ನಿ, ಒಂದು ಕಪಾಳ ಗಡ್ಡಿ ಕೊಟ್ಟು ಇಸ್ಕೊಂಬರ್ತಾನೆ. ಏಟೊತ್ ಮಾಡ್ತೈತಿ ಇದು ಮೂದೇವಿ. ಹಾಯ್ ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗಿದ್ದೀರಾ? ಯಾರಾದ್ರೂ ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಯಾಕಂದ್ರೆ ನಾವು ನೆಕ್ಸ್ಟ್ ಅಪ್ಲೋಡ್ ಮಾಡೋ ಕಾಮಿಡಿ ಮತ್ತೆ ಇಂಟ್ರೆಸ್ಟಿಂಗ್ ಆಗಿರುವಂತ ಎಪಿಸೋಡ್ಗಳು ನಿಮಗೆ ಮೊದಲು ನೋಟಿಫಿಕೇಶನ್ ಬರುತ್ತೆ. ಅವಾಗ ನೀವೇ ಮೊದಲು ನೋಡಿ ಎಂಜಾಯ್ ಮಾಡಬಹುದು. ಹಾಗೆ ಈ ವಿಡಿಯೋಗೆ ಒಂದೇ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ನಾವು ನಿಮ್ಮ ಕಾಮೆಂಟ್ಗೋಸ್ಕರ ಕಾಯ್ತಾ ಇರ್ತೀವಿ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಏನ ಸುಧಕ್ಕ ಬಾರಿ ಮಿಣಿ 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 ಮಿಂಚ ಸೀರೆ ಉಟ್ಬಿಟ್ಟಿಯಲ್ಲ. ಏನ್ ಲಕ್ಷ್ಮಿ ಹಬ್ಬ ಜೋರನ? ಓನಾ ಜೋರ ಐತಿ, ಆದ್ರ ನಿನ್ನಷ್ಟಿಲ್ಲ. ನೀನ್ ನೋಡು ಸೀರಿಗಿರಿ ಉಡಿಸಿ ಕಮಲ್ದಾಗ ಕುಂದರ್ಸ್ಬಿಟ್ಟಿ ಲಕ್ಷ್ಮಿನ. ಭಾರಿ ಚಂದ ಮಾಡಿ ಅಲಂಕಾರ. ನಾನು ಈ ಸಲ ಸಿಂಪಲ್ ಮಾಡೇನಿ. ಮುಂದಿನ ಸಲ ಅಂದ್ರ ಇದ್ರಾಗೇವಾ ಈಗ ಮುಂದಿನ ಸಲ ಉಣಿವಿ ಮತ್ತ ಶುಕ್ರವಾರ ಸೇರಿ ಬಂದೈತಲ್ಲ, ಅವತ್ತು ಸತ್ಯನಾರಾಯಣ ಪೂಜೆ ಮತ್ತೆ ಲಕ್ಷ್ಮೀ ಪೂಜೆ ಎರಡೂ ಮಾಡ್ತಾನೆ. ಅವತ್ತು ಸ್ವಲ್ಪ ಗ್ರ್ಯಾಂಡ್ ಆಗಿ ಮಾಡ್ಬೇಕು ಅಂತ. ಹೌದನು ಯಾಡ್ಯಾಡ್ ಒಂದು ದಿನ ಆಗಂಗಿಲ್ವಾ, ಅದಕ್ಕೆ ಇವತ್ತು ಗ್ರ್ಯಾಂಡ್ ಆಗಿ ಮಾಡೀನಿ. ಅವತ್ತು ಸ್ವಲ್ಪ ಸಿಂಪಲ್ ಆಗಿ ಜಗಲಿ ಮೇಲೆನ ಮಾಡಿ ಸತ್ಯನಾರಾಯಣ ಪೂಜೆ ಮಾಡ್ಬಿಡ್ತಾನೆ. ಹಿಂಗತೆ ಪಿಲಾನ ಐತಿ, ಏನೇನಾಕಿತ್ತು ನೋಡ್ಬೇಕು. ಹೌದನು ನೀನು ಬಾರ ಉಡಿ ತುಂಬಿಸ್ಕೊಳಕ್ ನಮ್ಮ ಮನೀಗ. ಹೂನ ಬರ್ತೀನಿ. ಆದ್ರೂ ಈ ಟೊತ್ತಿಗೆ ಎಲ್ಲರೂ ಬರ್ಬೇಕಿತ್ತು, ಯಾರು ಬಂದೇ ಇಲ್ಲ ನೋಡ. ಯಾರ್ಯಾರಿಗೆ ಕರ್ದಿಯಾ ಜೇಕ? ಇವ್ರ ಯವ ಸುಚಿತ್ರಾ, ಅಂಜಲಿ, ರೇಷ್ಮಕ್ಕ, ಸುಶೀಲ, ಒಂದ್ ಸೊಸಿ ಕೀರ್ತಿ, ಮತ್ತ ಮಂಜಕ್ಕ, ರೇಣಕ್ಕ, ಅಸಂಕ್ರಿ, ಮಾಲವುಗ ಎಲ್ಲರಿಗೂ ಕರ್ದನಿ. ಉಡಿ ತುಂಬಾ ಶಾಸ್ತ್ರ ಮಾಡ್ಬೇಕಲ್ವಾ. ಒಣಗಿನ ಎಲ್ಲ ಹೆಣ್ಮಕ್ಳಿಗೂ ಕರ್ದನಿ. ನಾನು ಚಂದಾಗಿ ಅಲಂಕಾರ ಮಾಡಿದ್ನಲ್ಲಿ ಇವತ್ತು, ಎಲ್ಲರೂ ನೋಡ್ಲಿ ಅಂತ. ನಿಜವಾಗ್ಲೂ ಅಲಂಕಾರ ಮಾತ್ರ ಸೂಪರ್ ಆಗೈತೆ. ಬಾರಿ ಚಂದ ಕುಂದರ್ಸಿ ಬಿಡು ಲಕ್ಷ್ಮಿನ. ಹೆಂಗ್ ಮಾಡಿಯ ಇದು? ಏನಿಲ್ವಾ, ಅದು ಕಮಲದ ಹೂ ಐತಲ್ಲ, ಅದು ದೊಡ್ಡದು ಬರ್ತೈತಿ. ಮೀಸೋ ಇಂದ ತರ್ಸನಿ. ಸೀರಿ ಇದು ಆಷಾಢ ಆಫರ್ ಅದ್ರಾಗ ತಂದನಿ. ಮತ್ತ ಅವೆಲ್ಲ ಬಂಗಾರದಲ್ವಾ, ಎಲ್ಲವೂ ಪಾಸಿವು. ಈಟ ಅಲಂಕಾರ ನಮ್ಕಿನ ಜೋರ್ದಾರ್ ಮಾಡೋರು ಅದಾರ ಬಿಡು. ನಮ್ ಕೈಲಿ ಆದಷ್ಟು ಇಷ್ಟು ಮಾಡೇವು ನೋಡುವ. ನಿಜವಾಗ್ಲೂ ಮನಿ ತುಂಬಾ ಹೋಗಿ ಹಾಕಿ ಬಾರಿ ಚಂದ ಮಾಡಿಯ. ಬಾರಿ ಚಂದ ಮಾಡಿ, ಖುಷಿ ಆತ್ ನೋಡು. ನೋಡಕ್ ಯಾಡ್ಕನ ಸಾಲು. ಥ್ಯಾಂಕ್ಸ್ ಸುದಿ. ಖುಷಿ ಆತ್ವಾ ನಿನ್ ಮಾತು ಕೇಳಿ. ನಾವ್ ಏನಾರ ಒಟ್ಟು ಚಂದಾಗಿ ಮಾಡಿದಾಗ ಹೆಸರು ಇಡೋದಕ್ಕಿಂತ ಒಟ್ಟು ಹೋಗ್ಲಿದ್ರೆ ನಮಗೂ ಖುಷಿ, ಹೌದಿಲ್ಲ? ಹೂನ ಕೆಲವೊಂದು ಪಡಪೋಸಿವ್ ಇರ್ತಾವು. ಅವ್ಕ್ರ ಏನ ಎತ್ಲಿ ಇವತ್ತು ಪೂಜೆ ಮಾಡಿವಿ ಅಂತ ನನ್ನ ಬಾಯ ಕೆಟ್ಟ ಮಾತು ಬರುವಲ್ವು. ಇಲ್ಲಂದ ಇತ್ತು ಕೆಲವೊಂದು ಇರ್ತಾವಯ್ಯವ. ಅವ್ಕ್ರ ಏನ ಎತ್ಲಿ ಅಲ್ಲ ಉಡಿ ತುಂಬಿಸ್ಕೊಳಕ್ ಬಂದಿರ್ತಾವು. ಚಂದಾಗಿ ಉಡಿ ತುಂಬಿಸ್ಕೊಂಡು ಹೋಗ್ಕವನು ಇಲ್ಲ. ಅಯ್ಯಯ್ಯ ಹೂ ಹಿಂಗ ಹಾಕಬಾರ್ದು, ಹಂಗ ಹಾಕಬೇಕು. ಅಯ್ಯಯ್ಯ ಸೀರಿನ ಹಿಂಗ್ ಉಡಿಸ್ಬಾರ್ದು, ಹಂಗ ಮಾಡಿ ಹಿಂಗ ಉಡಿಸ್ಬೇಕು. ಖುಷಿಯಿಂದ ಹಬ್ಬ ಮಾಡಕ್ಕೂ ಬಿಡಂಗಿಲ್ಲ. ಅಂತವ್ರು ನೋಡಿದ್ರೆ ಹೊಟ್ಟೆಲ್ಲ ಉರಿತೈತಿ ನೋಡ್ ನನಗರ. ಏನ್ ಮಾಡ್ಬೇಕವ, ಕೆಲವೊಬ್ರು ಹಂಗಿರ್ತಾರ. ಒಟ್ಟಿ ಊರಿಗೆ ಮಾಡ್ತಾರೋ ಏನೋ ಊಟ ಗುಣನೋ ಗೊತ್ತಿಲ್ಲ. ಓಲಿ ಬಿಡು ಅನ್ನೋರು ಅನ್ಕಲ್ಲಕ. ಬಾ ಕುಂದ್ರ ಬಾ, ಅರ್ಶನ ಕುಂಕುಮ ಕೊಡ್ತಾನೆ. ಸರಿ. ಅಬ್ಬಬ್ಬ ಜೈ ಬಾರಿ ಜೋರ್ದಾರ್ ಮಾಡಿ ಬಿಡುವ ಹಬ್ಬನ. ಬಾರದೇಣಕ್ಕ, ರೇಷ್ಮಕ್ಕ ಬರ್ರಿವಾ, ಲಗು ಲಗುನ ಕುಂದ್ರ ಬರ್ರಿ. ಅರ್ಶನ ಕುಂಕುಮ ಕೊಡ್ತಾನಿ. ಒಟ್ಟು ಪ್ರಸಾದ ಮಾಡೀನಿ, ಸಾಬುದಾನಿ ಕೀರ್ ಎಲ್ಲರೂ ತಿನ್ರಂತ. ಈ ಸಾಬುದಾನಿ ಕೀರ್ ಮಾಡಿ ಏನ ಬಲಿ ಜೋರದಿ ಬಿಡವ. ಮಂಜಕ್ಕರು ಬಂದ್ರಲ್ಲ, ಬರ್ರಿ ಯಾಕರ, ಬರ್ರಿ. ಎಲ್ಲರೂ ಒಮ್ಮೆಟಿಗೆ ಬಂದಿದ್ದಕ್ಕೆ ಬಹಳ ಚಲೋ ಆತ್ ನೋಡ್ರಿ. ಎಲ್ಲರೂ ಒಮ್ಮೆಟಿಗೆ ಕುಂತ ಉಡಿ ತುಂಬಿಸ್ಕೊರಿ, ನೋಡಕ್ಕೂ ಚಂದ ಅನಸ್ತತಿ. ಒಟ್ಟು ನಾ ಬಂದ ಮೇಲೆನ ಈ ಮಂಜಾವು ಬಂದಾಳ. ಯಾವಾಗ ನಾನು ಮುಂದಿರ್ಬೇಕು ಆಕಿಕಿನ. ನನ್ನ ಗಡ್ಡು ಉರಿತಾಳ, ನಾ ಮೊದ್ಲು ಉಡಿ ತುಂಬಿಸ್ಕಂತಾನೆ, ಆಮೇಲೆ ಬೇಕಂದ್ರೆ ಆಕೆ ಉಡಿ ತುಂಬಿಸ್ಕಲಿ. ಅಕ್ಕರ ಇವತ್ತ ನಮ್ಮ ಮನ್ಯಾಗೂ ನಾವು ಲಕ್ಷ್ಮಿ ಕುಂದರ್ಸೇವ್ರಿ. ಇಲ್ಲಿ ಉಡಿ ತುಂಬಿಸ್ಕೊಂಡು ನಿಮಗೆ ಕರಿಬೇಕಂತ ಇಲ್ಲಿ ಮಠ ಬಂದಿದ್ ನಾನು. ಲಗು ಲಗುನ ನಂಗ ಉಡಿ ತುಂಬಿಡ್ರಿ, ನಾ ಮನೆಗೆ ಹೋಗ್ಬೇಕು. ಪಾಪ ನನ್ನ ಮಗಳು ಒಂದ ಮಾಡಕುಂತೈತ್ರಿ, ಮತ್ತೆ ಮಂದಿ ಬರೋರಲ್ಲ, ಹಂಗಾಗಿ ರಾತ್ರಿ ಬರ್ಬೇಕಂದ್ರೆ ಅವತ್ತು ತೀರ ಹೊತ್ತಾಗ್ಬಿಡ್ತತಿ. ಹಂಗಾಗಿ ಬನ್ನಿರಿ. ಹೌದೇನ್ರಿ, ನೀವು ಮೊದಲು ಕುಂದ್ರ ಬರ್ರಿ, ನಿಮ್ಗ ಉಡಿ ತುಂಬ್ತಾನೆ. ಅದು ಹೆಂಗಕ್ಕೆ ಜೈ ನಾನ್ ಮೊದ್ಲು ಬಂದಿರವಾ. ನಮಗೇನು ವಾರೆ ಬದುಕಿಲ್ಲನು, ನಾನು ಲಕ್ಷ್ಮಿ ಪೂಜೆ ಮಾಡ್ಬೇಕು. ಆದ್ರೆ ಏನ ಜಗಲಿ ಮೇಲೆ ಮಾಡೇ ನಾನು ಹಿಂಗೆಲ್ಲ ಲಕ್ಷ್ಮಿ ಕುಂದರ್ಸಿಲ್ಲ. ಆದ್ರೂ ನಮ್ಮ ಮನೆಗೂ ಕೆಲಸ ಇರ್ತಾವವ. ನಾನಾಗ ಮೊದ್ಲು ಉಡಿ ತುಂಬು ಯಾರೇನಕ್ಕ. ಹಂಗಂದ್ರೆ ಹೆಂಗವ, ಎಲ್ಲರಿಗೂ ಒಮ್ಮೆಟಿಗೆ ಉಡಿ ತುಂಬ್ತಾನೆ. ಎಲ್ಲರೂ ಕುಂದರ್ರಿ ಸಾಲಾಗಿ ಒಮ್ಮೆಟಿಗೆ ಉಡಿ ತುಂಬಿಡ್ತಾನೆ ಅರ್ಶನ ಕುಂಕುಮ ಕೊಟ್ಟು. ಹಂಗಂದ್ರೆ ಅಡ್ಡಿ ಇಲ್ರಿ ಅಕ್ಕರ. ಅಮ್ಮ ಲಕ್ಷ್ಮಿ ಕಾಪಾಡಮ್ಮ, ನನ್ನ ಮಗು ಲಗುನ ಮದ್ವೆ ಆದಂಗ್ ಮಾಡ್ವಾ. ನಾನು ನನ್ನ ಸೊಸಿಂಗ್ ಕರ್ಕೊಂಡು ವರಮಹಾಲಕ್ಷ್ಮಿ ಪೂಜೆ ಮಾಡ್ತಾನಿ. ಹೌದರೇನಕ್ಕ? ಸೊಸಿ ಹೆಂಗಿರ್ಬೇಕವಾ? ಹೆಂಗಿರ್ತಾಳ ಇದ್ರ ಮಕ್ಕಕ್ಕ ಬೂದ್ ಗುಂಬಳಕಾಯಿ ಅಂತ ಮಸಡಿನ ಸಿಗೋದು. ಪ್ಯಾದೆ ಅಂತಕಿನ ಸೊಸಿಯಾಗಿ ಬರ್ಬೇಕು, ಅವಾಗೈತಿ ಮಜಾ. ಒಳ್ಳೆ ತಳೂಗ ಬೆಳೂಗ ಬಳಕು ಬಳ್ಳಿ ಆಗಿರ್ಬೇಕವಾ. ನಾನು ನನ್ ಮಗ್ ಹೇಳೇನಿ, ಅಲ್ಲೇ ದುಬೈ ಒಳಗ ಒಂದು ಚಲೋ ಹೆಣ್ಣು ನೋಡ್ಬಿಡ್ಲಾ, ಪಾರಿನ ಸೊಸಿನ ತಂದ್ಬಿಡುನು ಅಂತ ಹೇಳೇನಿ. ಆದ್ರೂ ನನ್ನ ಮಗ ನೋಡ್ತೀನವ ಅಂತಾನ. ಆದ್ರೂ ನನ್ನ ಮಗ ಹೆಣ್ಮಕ್ಳ ಕಣ್ಣೆತ್ತಿ ನೋಡಂಗಿಲ್ಲ. ಒಳ್ಳೆ ಹುಡುಗ ನನ್ನ ಮಗ. ನನಗರ ಪ್ಯಾಟಾಗಿ ಹುಡುಗಿ ಬೇಕವಾ, ಹಳ್ಳಿ ಹುಡುಗಿ ಬ್ಯಾಡ. ಒಟ್ಟು ತಳಕು ಬಳಕು ಇರ್ಬೇಕು. ನಾವು ಅದ ಹಳ್ಳಿ ಬರ ಸೊಸಿನೂ ಅದ ಹಳ್ಳಿ ಅಂದ್ರ ನಾವ್ ಯಾವಾಗ ಪ್ಯಾಟಿ ನೋಡ್ಬೇಕು. ಹಂಗಾಗಿ ಪ್ಯಾಟಿ ಸೊಸಿನ ಬೇಕು. ಮಂಜಕರ ನಿಮಗೆಂತ ಹಳಿಯ ಬೇಕ್ರಿ? ನಮಗರ ಹಳ್ಳಿ ಹುಡುಗನ ಬೇಕು ನೋಡ್ರಿ. ಹಳ್ಳಿ ಹುಡುಗರಿ ಹೊಂದಾಣಿಕೆ ಮಾಡ್ಕೊಂಡು ಹೋಗುದು. ಇವು ಸಿಟಿವು ಪ್ಯಾಟಿವು ಅಂತೀವಲ್ಲ, ಹೊಂದಾಣಿಕೆ ಆಗುದಿಲ್ರಿ. ಮಾತಿಗೆ ತಪ್ಕೊಂಡಿಡ್ತಾವು. ಹಂಗಾಗಿ ನನಗ ಸಿಟಿಕಿನ ಹಳ್ಳಿ ಹುಡುಗನ ನನ್ನ ಮಗಳಗ ಜೋಡಿ ಮಾಡ್ಬೇಕು ಅಂತ ಆಸೆ. ಜಾಸ್ತಿ ಓದಿಲ್ಲ ಅಂದ್ರೂ
ಬಾಳೆ ಬದುಕನಾಗ ಜಾಣ ಆಗಿರ್ಬೇಕು. ಒಡ್ ದುಡ್ಕೊಂಡ್ ತಿನ್ನಕ ಹೊಲ ಮನೆ ಇದ್ರೆ ಸಾಕ್ರಿ. ಜಾಸ್ತಿ ಏನ್ ನೋಡಂಗಿಲ್ಲ ನಾವು. ಜಾಸ್ತಿ ಏನ್ ನೋಡಂಗಿಲ್ಲ ಅಂತಾನ. ನಾ ಅದ್ನಿ ಮಗಳಿಗೆ ಸ್ಕೆಚ್ ಹಾಕ್ಯಾಳ. ಅಳಿಯ ಮತ್ತೆ ಹೆಂಗಿರ್ಬೇಕ್ರಿ? ನೋಡಕ್ ಚಂದ ಇರ್ಬೇಕನ ಬೆಳಗ ಊರಿ ನೋಡಕ್ ಚಂದ ಇರ್ಬೇಕ್ರಿಪ್ಪ. ನನ್ನ ಮಗಳು ನೋಡಿದ್ರೆ ಗೊಂಬೆ ಆಗ್ಯಾಳ. ಗೊಂಬಿಗ್ ಮತ್ತೆ ಎಂತೆಂತದಾರ ಜೋಡಿ ಮಾಡಕತ್ತೇನ ಚಂದನ. ರವಿಚಂದ್ರನ್ ಅಂತ ಹುಡುಗನ ಹುಡುಕಿ ಮದ್ವಿ ಮಾಡ್ತೇನ್ರಿ ನಾನು ನನ್ನ ಮಗಳಿಗ. ರವಿಚಂದ್ರನ್ ಅಲ್ಲ, ಕಾಮಿಡಿ ಪೀಸ್. ಸಾಧು ಕೋಕಿಲ ಅಂತ ಹುಡುಗನ ಸಿಗುದು. ಬೇಕಂದ್ರ ನೋಡ್ರಿ ನೀವು. ತಗೋರಿ, ನೀವೇನೇನ್ ಬೇಡ್ಕೊಂಡಿರಲ್ಲ ಎಲ್ಲಾನು ಕರೆ ಆಗ್ಲಿ. ಅದ್ರ ಜೋಡಿಗ ನಮ್ದು ಒಂದು ಬಹಳ ದೊಡ್ಡ ಕೋರಿಕೆ ಐತಿ. ಏನಿಲ್ವಾ, ಅಂಜಲಿಗೊಂದು ಯಾವ್ದೋ ಒಂದು ಹೆಣ್ಣು ಗಂಡು ಒಂದು ಕೂಸಾಗ್ಬಿಟ್ರೆ ಸಾಕು. ಈಗ ನೋಡು, ಆ ಲೀಲಾನು ಏನೋ ವಾಂತಿ ಮಾಡ್ಯಾಳ ಅನ್ನೋ ಸುದ್ದಿ. ಈಕಿ ಗೆಳತಿ ಕಾಸಿ ಗೆಳತಿ ಸುಚಿತ್ರಾಗರ ಈಗಾಗಲೇ 4ನೇ ತಿಂಗಳವ. ಮತ್ತ ನಮ್ಮ ಅಂಜಲಿಗಾಗಿಲ್ಲ ಅಂದ್ರ ನಮಗೂ ಕೆಟ್ಟ ಅನಸ್ತತಿ. ಪಾಪಾಕಿಗೆ ಎಷ್ಟು ಕೆಟ್ಟ ಅನಸ್ತಿರ್ಬೋದು. ಹಂಗಾಗಿ ದೇವ್ರಿಗೆ ಅದು ಒಂದು ಬೇಡ್ಕೊಂಡಿನ ನಾವು. ನಾನು ನಮ್ಮ ಸಲುವಾಗಿನೂ ಬೇಡ್ಕೊಂಡಿವಿ. ಅದ್ರ ಜೋಡಿಗೆ ಅಂಜಲಿಗೂ ಒಳ್ಳೇದಾಗ್ಲಿ ಅಂತ ಬೇಡ್ಕೊಂಡಿನವ. ನಿಜವಾಗ್ಲು ನಾವು ಮುನ್ನಿಂತ ಮನಿ ತುಂಬೋ ಶಾಸ್ತ್ರ ಎಲ್ಲ ಮಾಡೇವಿ. ಆಕಿಗೊಂದು ಮಗು ಆಗ್ಬೇಕು ಅಂತ ಆಸೆ ಅಷ್ಟೇ. ಈ ಹೊತ್ನಾಗ ಯಾಕ ಜೇಕ ನೋಡಕಿ ಮಕ್ಕ ಹೆಂಗ್ ಮಾಡ್ಯಾಳ. ನಿಜವಾಗ್ಲೂವ ತಪ್ಪು ತಿಳ್ಕೊಬೇಡ ಅಂಜಲಿ, ನಿಂಗ್ ಒಳ್ಳೇದಾಗ್ಲಿ ಅಂತ ಹೇಳಿದವ ಅಷ್ಟೇ. ಹಂಗೆ ನಿಲ್ ತಗೋರಿ. ಅಯ್ಯೋ ಜಯಕರ, ನೀವು ಹಿಂಗೆ ಹೇಳ್ತೀರಿ. ನಮ್ಮ ಓಣ್ಯಾಗ ಒಬ್ಬಕ್ಕಿ, ನಮ್ಮ ಹಳೆ ಮನಿ ಓಣ್ಯಾಗ ಒಬ್ಬಕ್ಕೀಗ 11 ವರ್ಷದ ಮೇಲಾಗೈತಿ. ಗಂಡು ಕೂಸ ಹಾಡ್ದಾಳ. ಚಂಡ ಮುತ್ತಿನ ಚಂಡ ಆಗೈತದ ಹುಡುಗ. ಮದುವೆಯಾಗಿ 2 ವರ್ಷ ಆಗಿಲ್ಲ, ಆಗ್ಲೇ ಮಕ್ಕಳು ಅಂತ ಆಕಿನ ಜೀವ ತಿಂತೀರಪ್ಪ. ಮೊನ್ನೆ ಹುತ್ತಕ್ಕೆ ಹಾಲು ಹಾಕಕ್ ಬಂದಾಗ ಅಲ್ಲೂ ಎಲ್ಲರೂ ಹಚ್ಚಿಬಿಟ್ಟಾರ. ಅಯ್ಯೋ ನೀನು ಗುರುವಾರಕ್ಕೊಮ್ಮೆ ಸೋಮವಾರಕ್ಕೊಮ್ಮೆ ಹುತ್ತಿಗೆ ಹಾಲು ಹಾಕು, ನಿಂಗೆ ಮಕ್ಳಕ್ಕವು, ನಿಂಗೆ ಹಂಗೆ ಮಾಡು, ಮಕ್ಳಕ್ಕವು, ಇದು ತಿನ್ನು, ಮಕ್ಳಕ್ಕವು ಅಂತ ಜೀವ ತಿಂತಾರ. ಮಕ್ಳಾಗೋ ಕಾಲಕ್ಕೆ ಆಗೇ ಆಗ್ತವು. ಆ ದೇವ್ರು ಯಾವಾಗ ಯಾರಿಗ ಹೆಂಗ್ ಕೊಡ್ಬೇಕು ಅಂತ ಬರ್ದು ಕೊಟ್ಟು ಕಳಿಸ್ಬಿಟ್ಟಿರ್ತಾನಂತ್ರಿ ಹಣೆ ಬರನ. ಅದಕ್ಕಿಂತ ಮೀರಿದ್ ಯಾವುದು ಆಗಂಗಿಲ್ಲ. ಅಂಜಲಿ, ನೀನು ಏನು ಬೇಸರ ಮಾಡ್ಕೋಬೇಡವ. ನಿನಗ ರಾಜನಂತ ಮಗನ ಹುಡ್ತಾಂತಗ. ಏನು ನೀ ಮಾತ್ರ ಬೇಸರ ಮಾಡ್ಕೋಬೇಡವ. ನಿಜವಾಗ್ಲು ಈ ಮಾತು ಒಪ್ಪಿಗೆ ಆತ್ ನೋಡು. ಮಂಜಕ್ಕಾರಿ ಹೇಳ್ದಂಗನ ನಿಂಗೂ ಒಳ್ಳೇದಾಗ್ಲಿ. ಆತ್ರಿ ಅಕ್ಕರ, ನೀವು ಹೇಳ್ದಂಗ ಆಗ್ಲಿ. ನಾನ್ ಅನ್ಕೊಂಡೆ ಇವತ್ತು ಉಡಿ ತುಂಬಿಸ್ಕೊಳಕ್ ಕರ್ದಿದ್ರಲ್ಲ, ನನಗ್ ಮಕ್ಳಾಗಿಲ್ಲ ಅಂತ ಏನಾರ ಅನ್ಕೊಂತಾರ ಏನ್ ಅನ್ಕೊಂಡ್ಬಿಟ್ಟಿದ್ದೆ. ನೀವು ಯಾರು ಆ ಭಾವನೆಯಿಂದ ನೋಡ್ಲೇ ಇಲ್ಲ. ನಿಮ್ಮ ಅಕ್ಕ ತಂಗಿ ಹಂಗ ನೋಡ್ಕೊಂಡ್ರಲ್ಲ, ನಿಜವಾಗ್ಲು ಎಲ್ಲರಿಗೂ ತುಂಬಾ ಥ್ಯಾಂಕ್ ಯು. ಅಯ್ಯೋ, ಒಂದ ಮನೆಯಾಗಿರ್ತೇವಿ, ಆಟೋ ಒಬ್ರಿಗೊಬ್ರು ಆಗ್ಲಿಲ್ಲ ಅಂದ್ರೆ ಹೆಂಗ್ವಾ. ಬರ್ರಿ ಕುಂದ್ರು ಬರ್ರಿ, ಹೊತ್ತಾಗೈತಿ. ಅರ್ಶನ ಕುಂಕುಮ ಕೊಟ್ಟು ಆರತಿ ಮಾಡ್ತೀನಿ ಎಲ್ಲಾರ್ಗು. ಹ್ಞೂ ರೀ ಅಕ್ಕರ. ಬಾರಜೇಕ, ನಾನು ಎಲ್ಲಾ ಜೋಡಿಸ್ಕೊಡ್ತಾನೆ, ನೀನು ಎಲ್ಲರಿಗೂ ಉಡಿ ತುಂಬಿಡು. ಲಾಸ್ಟಿಗೆ ಬೇಕಂದ್ರೆ ನಂಗೆ ತುಂಬ ನಡಿತೈತಿ. ಅಷ್ಟ ಮಾಡ್ರಿ. ಎಲ್ಲರೂ ನಮ್ಮ ಮನೆಗೂ ಪೂಜೆಗೆ ಬರ್ರಿ. ಬರ್ತೀವಿ ತಗೋರಿ. ಪೂಜೆ ಅಂತೂ ಭಾರಿ ಚಂದಾಗಿತ್ರಿ ಅಕ್ಕರ. ನೋಡಕ್ಕೆ 2 ಕಣ್ಣು ಸಾಲ್ವಲ್ವು. ನಮ್ಮನೆಗೂ ಲಕ್ಷ್ಮೀ ಕುಂದ್ರಸೇವಲ್ಲ ಹೆಂಗಾಗಿತಿ ಅಂತ ನೋಡಿ ಹೇಳ್ರಂತ. ಲಗುನ ಬರ್ರಿ. ಹ್ಞೂ ರೀ, ಬರ್ತೀವಿ ತಗೋರಿ. ನೀವು ಮೊದಲು ಉಡಿ ತುಂಬಿಸ್ಕೊರಿ ಬರ್ರಿ. ನಡ್ರಿ ಒಳಗ್ ನಡ್ರಿ. ಇಲ್ಲ, ಇಲ್ಲಿ ಒಂದು ಜಮಕನ ಹಾಕ್ತಾನಿ, ಇಲ್ಲೇ ಕುಂತ್ ಬಿಡ್ರಿ ಅಕ್ಕರ. ಚಲೋ ಆತ್ ಬಿಡ್ರಿ. ಇಲ್ಲೇ ತುಂಬಿದ್ರು ಚಲೋ.